ಬಿಟ್ಕಾಯಿನ್ ಹಗರಣ. ಇದು ರಾಜ್ಯದಲ್ಲಿ ಬಿಜೆಪಿಯವರು ಅಧಿಕಾರದಲ್ಲಿ ಇದ್ದಾಗ ಈ ಹಗರಣದ ಬಗ್ಗೆ ಕಾಂಗ್ರೆಸ್ ನಾಯಕರುಗಳು ಪ್ರಸ್ತಾಪ ಮಾಡ್ತಾ ಇದ್ರು. ಇವತ್ತು ಇಡಿ ದಾಳಿಯ ನಂತರ ಮಾತನಾಡಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷ ಪ್ರತಿಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮಾಧ್ಯಮ ವಿಭಾಗದ ಮುಖ್ಯಸ್ಥರಾಗಿ ಸೋಷಿಯಲ್ ಮೀಡಿಯಾ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾಗ ಬಿಟ್ಕಾಯಿನ್ ಹಗರಣವನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ರು. ರಾಜ್ಯ ಸರ್ಕಾರ ಹೇಗೆ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದ್ರ ಬಗ್ಗೆ ಆರೋಪ ಮಾಡ್ತಾ ಇದ್ರು. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದು 3 ವರ್ಷ ಆಗಿದೆ. ಅವರು ಅವತ್ತು ಮಾಡಿದಂತಹ ಆರೋಪಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ನಂತರ ನಡೆದಿಲ್ಲ. ಇದರ ನಡುವೆ ಇವತ್ತು ಇಡಿ ದಾಳಿ ನಡೆಸಿದೆ ಕಾಂಗ್ರೆಸ್ ನಾಯಕರುಗಳ ಮನೆಗಳ ಮೇಲೆ. ಇಲ್ಲಿ ಬಿಟ್ಕಾಯಿನ್ ಹಗರಣದಲ್ಲಿ ಕಿಂಗ್ ಪಿನ್ ಆಗಿರುವಂತಹ ಶ್ರೀಕಿ ಜೊತೆಗೆ ನಂಟು ಹೊಂದಿದ್ರು ಅಂತ ಹೇಳಲಾಗಿರುವ ಎನ್.ಎ. ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್ ಅವರ ಮನೆ, ಹ್ಯಾರಿಸ್ ಅವರ ಮನೆ, ಹ್ಯಾರಿಸ್ ಅವರ ಇನ್ನೊಬ್ಬ ಪುತ್ರನ ಮನೆ, ಇನ್ನೊಬ್ಬ ಕಾಂಗ್ರೆಸ್ನ ಹಿರಿಯ ನಾಯಕ ರೆಹಮಾನ್ ಖಾನ್ ಅವರ ಮಗನ ಮನೆ, ಹೀಗೆ 17 ಕಡೆಗಳಲ್ಲಿ ರೇಡ್ ಮಾಡಲಾಗಿದೆ. ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡಿದೆ ಈಗ ಬಿಟ್ಕಾಯಿನ್ ಹಗರಣ. 2021ರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೇ ಶ್ರೀಕಿಯನ್ನ ಬಂಧಿಸಲಾಗಿತ್ತು. ಶಾಸಕ ಎನ್.ಎ. ಹ್ಯಾರಿಸ್ ಮಗ ಮೊಹಮ್ಮದ್ ನಲ್ಪಾಡ್ ಮನೆ, ಕಚೇರಿ ಇವುಗಳೆಲ್ಲದರ ಮೇಲೆ ಕೂಡ ದಾಳಿ ನಡೆಸಲಾಗಿದೆ. ಹ್ಯಾಕರ್ ಶ್ರೀಕಿ ಮನೆ ಸೇರಿದಂತೆ ಬೆಂಗಳೂರಿನ 17 ಸ್ಥಳಗಳಲ್ಲಿ ರೇಡ್ ಮಾಡಲಾಗಿದೆ. ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡ್ತಾ ಇರುವಂಥದ್ದು ಬಿಟ್ಕಾಯಿನ್ ಹಗರಣ. ಶಾಸಕ ಎನ್.ಎ. ಹ್ಯಾರಿಸ್ ಅವರ ಮಗ ಮೊಹಮ್ಮದ್ ನಲ್ಪಾಡ್ ಅವರ ಮನೆ, ಕಚೇರಿಗಳು, ಹ್ಯಾಕರ್ ಶ್ರೀಕಿಯ ಮನೆ ಸೇರಿದಂತೆ ಬೆಂಗಳೂರಿನ 17 ಕಡೆಗಳಲ್ಲಿ ರೇಡ್ ಮಾಡಲಾಗಿದೆ. ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ರೇಡ್ ಅನ್ನುವ ಪ್ರಶ್ನೆ ಮೂಡುವಂಥದ್ದು ಸಹಜ, ಸರ್ವೇ ಸಾಮಾನ್ಯ. ಇಲ್ಲಿ ಯಾರಿಗೆಲ್ಲ ಇಟಿ ತಗಲಿದೆ ಅನ್ನೋದನ್ನು ನಾವು ಮೊದಲಿಗೆ ನೋಡಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಇಡಿ ಇವತ್ತು ದಾಳಿ ನಡೆಸಿರುವಂಥದ್ದು ಶ್ರೀಕಿ ಮನೆ ಮೇಲೆ, ಎನ್.ಎ. ಹ್ಯಾರಿಸ್ ಅವರ ಮನೆ ಮೇಲೆ. ಕಾಂಗ್ರೆಸ್ನ ಶಾಂತಿನಗರ ಕ್ಷೇತ್ರದ ಶಾಸಕರು, ಬಿಡಿಎ ಅಧ್ಯಕ್ಷರು ಆಗಿರುವಂತಹ ಎನ್.ಎ. ಹ್ಯಾರಿಸ್ ಅವರ ಮನೆ ಮೇಲೆ ಇಡಿ ದಾಳಿ ನಡೆಸಿದ್ದಾರೆ. ನಲ್ಪಾಡ್ ಗ್ರೂಪ್ ಆಫ್ ಕಂಪನೀಸ್ನ MD ಕೂಡ ಆಗಿದ್ದಾರೆ. ಹಾಗಾಗಿ ನಲ್ಪಾಡ್ ಗ್ರೂಪ್ ಆಫ್ ಕಂಪನೀಸ್ನ MD ಆಗಿರುವಂತಹ ಎನ್.ಎ. ಹ್ಯಾರಿಸ್, ನಲ್ಪಾಡ್ ಗ್ರೂಪ್ನ ಹಲವು ಕಚೇರಿಗಳ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಮೊಹಮ್ಮದ್ ನಲ್ಪಾಡ್, ಹ್ಯಾರಿಸ್ ಅವರ ಪುತ್ರ, ಕಾಂಗ್ರೆಸ್ನ ಯುವ ಮುಖಂಡ ಮೊಹಮ್ಮದ್ ನಲ್ಪಾಡ್ ಅವರ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಹ್ಯಾಕರ್ ಶ್ರೀಕಿಗೆ ಮೊಹಮ್ಮದ್ ನಲ್ಪಾಡ್ ಸ್ನೇಹಿತ, ಯಾಕಂದ್ರೆ ಇವರಿಬ್ಬರ ನಡುವೆ ಹಣಕಾಸಿನ ವ್ಯವಹಾರವೂ ಕೂಡ ಇದೆ ಅನ್ನುವಂಥದ್ದು. ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗಳಿಗೆ ಬೇಕಾದಂತಹ ಸಾಕ್ಷ್ಯಗಳು ಕೂಡ ಈ ಹಿಂದೆನೇ ಇದ್ವು. ಇಲ್ಲಿ ಕೇವಲ ಮೊಹಮ್ಮದ್ ನಲ್ಪಾಡ್ ಮಾತ್ರ ಅಲ್ಲ, ಮೊಹಮ್ಮದ್ ಸಹೋದರ ಫಾರೂಕ್ ನಲ್ಪಾಡ್, ಶಾಸಕ ಹ್ಯಾರಿಸ್ ಅವರ 2ನೇ ಮಗ, ಇವರ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಫಾರೂಕ್ ಅವರಿಗೆ ಸಂಬಂಧಪಟ್ಟಂತೆಯೂ ಕೂಡ. ಇನ್ನು ಅಕೀಬ್ ಖಾನ್, ಕೆ ರೆಹಮಾನ್ ಖಾನ್ ಅವರ ಮೊಮ್ಮಗ, ಬಿಟ್ಕಾಯಿನ್ ಹಗರಣದ ಪ್ರಮುಖ ಆರೋಪಿ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಬಿಟ್ಕಾಯಿನ್ ಹಗರಣದ ಪ್ರಮುಖ ಆರೋಪಿ, ಈತನನ್ನ ಬಿಟ್ಕಾಯಿನ್ ಹಗರಣದ ಕಿಂಗ್ ಪಿನ್ ಅಂತೇಳಿ ಗುರುತಿಸಲಾಗಿದೆ. ಯಾಕಂದ್ರೆ ಈತ ನೇರವಾಗಿ ಹ್ಯಾಕ್ ಮಾಡ್ತಾ ಇದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆರೋಪಗಳಿದ್ದಾವೆ. ಇಲ್ಲಿ ಬಿಟ್ಕಾಯಿನ್ ಕೇಸ್ ಏನು ಅನ್ನೋದನ್ನು ನಾವು ಗಮನಿಸಬೇಕು. 2020ರಲ್ಲಿ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಮೇಲೆ ಯಶೋಧ ಅನ್ನುವ ಮಹಿಳೆ ಒಂದು ದೂರನ್ನು ಕೊಡ್ತಾರೆ. ಆ ದೂರಿನ ಪ್ರಕಾರ ಹಣ ಪಡೆದು ವಂಚಿಸಲಾಗಿದೆ ಅಂತ ಯಶೋಧ ಅವರು ಶ್ರೀಕಿ ವಿರುದ್ಧ ದೂರನ್ನ ಕೊಟ್ಟಿರ್ತಾರೆ. ಇಲ್ಲಿ ಅಶೋಕ್ ನಗರ ಠಾಣೆಯಲ್ಲಿ ಶ್ರೀಕಿ ಸೇರಿದಂತೆ 3 ವಿರುದ್ಧ FIR ದಾಖಲಾಗುತ್ತೆ. ಹಣ ಪಡೆದು ವಂಚಿಸಿರ್ತಕ್ಕಂಥ ಹೂಡಿಕೆಗೆ ಸಂಬಂಧಪಟ್ಟಂತೆ ಶ್ರೀಕಿ, ರಾಬಿನ್ ಖಂಡೇಲ್ವಾಲಾ ಹಾಗೂ ಅಜಿತ್ ಖಂಡೇಲ್ವಾಲಾ ವಿರುದ್ಧ FIR ದಾಖಲಾಗಿರುತ್ತೆ 2020ರಲ್ಲಿ. 28 ಲಕ್ಷ ರೂಪಾಯಿಯನ್ನು ಹೂಡಿದ್ರೆ 45 ಲಕ್ಷ ರೂಪಾಯಿ ರಿಟರ್ನ್ಸ್ ಬರುತ್ತೆ ಅಂತ ಹೇಳಿ ಆರೋಪಿಗಳು ಯಶೋಧ ಅವರನ್ನ ನಂಬಿಸಿದ್ರು ಅನ್ನೋ ಕಾರಣಕ್ಕಾಗಿ ಯಶೋಧ ಅವರು ಹೂಡಿಕೆಯನ್ನು ಮಾಡಿರ್ತಾರೆ.
ಆದರೆ ವಂಚಿಸಲಾಗಿದೆ ಅನ್ನುವಂಥದ್ದು ಯಶೋಧ ಅವರು ಮಾಡಿದಂತಹ ದೂರು. ಬಿಟ್ಕಾಯಿನ್ಗೆ ಯಶೋಧರಿಂದ ಹಣ ಹೂಡಿಸಿದ್ದಂತಹ ಆರೋಪಿಗಳು. ಇದು ಶ್ರೀಕಿ ಆ್ಯಂಡ್ ತಂಡದಿಂದ ಆಗಿರುವಂತಹ ಮಾಡಿದ್ದಾರೆ ಎನ್ನಲಾಗಿರುವ ಹಣ ಹೂಡಿಕೆಯ ವಂಚನೆಯ ಪ್ರಕರಣ. ನಂತರ ಹಣ ಮತ್ತು ಲಾಭ ನೀಡದೆ ಈ ಗ್ಯಾಂಗ್ ಯಶೋಧ ಅವರನ್ನ ವಂಚಿಸುತ್ತೆ ಅಂತ ಹೇಳಿ. ಹಣನೂ ಕೊಡಲ್ಲ, ಲಾಭವೂ ಕೊಡಲ್ಲ. 28 ಲಕ್ಷನೂ ಇಲ್ಲ, 45 ಲಕ್ಷನೂ ಇಲ್ಲ. ಈ ರೀತಿಯಾಗಿ ವಂಚಿಸ್ತಾರೆ. ವ್ಯವಸ್ಥಿತವಾಗಿ ಬಿಟ್ಕಾಯಿನ್ ಹ್ಯಾಕಿಂಗ್ ಅನ್ನ ಈ ಗ್ಯಾಂಗ್ ಮಾಡ್ತಾ ಇತ್ತು. ವಿಶೇಷವಾಗಿ ಶ್ರೀಕಿ ಮಾಡ್ತಾ ಇದ್ದ ಅನ್ನುವಂಥ ಆರೋಪ ಇದೆ. ಶ್ರೀಕಿ ಬಿಟ್ಕಾಯಿನ್ ಅನ್ನ ಹ್ಯಾಕಿಂಗ್ ಮಾಡ್ತಾ ಇದ್ದ ಅಂತ ಹೇಳಿ. ಆದರೆ ಈ ಪ್ರಕರಣದಲ್ಲಿ ನಲ್ಪಾಡ್ ಬೆನ್ನು ಬಿದ್ದಿದ್ದು ಹೇಗೆ ಅನ್ನೋದನ್ನು ನಾವು ಗಮನಿಸಬೇಕು. ಶ್ರೀಕಿಗೂ ನಲಪಾಡ್ಗೂ ಏನು ನಂಟು ಅನ್ನೋದರ ಬಗ್ಗೆ ನಾವು ಗಮನಿಸಬೇಕು. ನಲಪಾಡ್ ಸಹೋದರ ಫಾರೂಕ್ ನಲಪಾಡ್ ಕ್ಲಾಸ್ಮೇಟ್ ಆಗಿದ್ದಂತಹ ಶ್ರೀಕಿ, ಮೊಹಮ್ಮದ್ ನಲಪಾಡ್ನ ಸಹೋದರ ಫಾರೂಕ್ ನಲಪಾಡ್ನ ಕ್ಲಾಸ್ಮೇಟ್ ಈ ಶ್ರೀಕಿ, ಅಂದ್ರೆ ಹ್ಯಾರಿಸ್ ಅವರ 2ನೇ ಪುತ್ರನ ಕ್ಲಾಸ್ಮೇಟ್. ಇದೇ ಕಾರಣಕ್ಕೆ ಮೊಹಮ್ಮದ್ ನಲಪಾಡ್ಗೂ ಶ್ರೀಕಿ ಹತ್ತಿರವಾಗಿದ್ದ, ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ಫಾರೂಕ್ ಹಾಗೇನೆ ಶ್ರೀಕಿ. ಅದರಿಂದಾಗಿ ಮೊಹಮ್ಮದ್ ನಲಪಾಡ್ಗೂ ಕೂಡ ಸಂಪರ್ಕಕ್ಕೆ ಬರ್ತಾನೆ ಈ ಶ್ರೀಕಿ. ಬಿಟ್ಕಾಯಿನ್ ಹ್ಯಾಕ್ ಮಾಡಿ ಮುಂಬೈ ಮೂಲದ ವ್ಯಕ್ತಿಗೆ ಶ್ರೀಕಿ ಕಳಿಸಿದ್ದ ಅನ್ನುವಂತಹ ಆರೋಪವೂ ಕೂಡ ಈ ಹಿಂದೆ ಕೇಳಿ ಬಂದಿತ್ತು. ಬಿಟ್ಕಾಯಿನ್ ಹ್ಯಾಕ್ ಮಾಡಿ ಮುಂಬೈ ಮೂಲದ ವ್ಯಕ್ತಿಗೆ ಶ್ರೀಕಿ ಕಳಿಸ್ತಾ ಇದ್ದ ಅಂತ ಹೇಳಿ. ಅಷ್ಟೇ ಅಲ್ಲದೆ ಮುಂಬೈ ವ್ಯಕ್ತಿಯಿಂದ ನಲಪಾಡ್ ಅಕೌಂಟ್ಗೆ 10 ಲಕ್ಷ ರೂಪಾಯಿ ವರ್ಗಾವಣೆ ಆಗುತ್ತೆ. ಯಾವ ಬಿಟ್ಕಾಯಿನ್ ಅನ್ನು ಹ್ಯಾಕ್ ಮಾಡಿರ್ತಾನೆ ಅದನ್ನ ಟ್ರಾನ್ಸಾಕ್ಷನ್ ಮುಂಬೈ ವ್ಯಕ್ತಿಗೆ ಹೋಗುತ್ತೆ. ಆ ಮುಂಬೈ ವ್ಯಕ್ತಿಯ ಕಡೆಯಿಂದ ಮೊಹಮ್ಮದ್ ನಲಪಾಡ್ ಅಕೌಂಟ್ಗೆ 10 ಲಕ್ಷ ರೂಪಾಯಿ ಬಂದಿರುತ್ತೆ. ತನಿಖೆಗಳಿದಂತಹ ಪೊಲೀಸರಿಗೆ ನಲಪಾಡ್ ಪಾತ್ರದ ಬಗ್ಗೆಯೂ ಕೂಡ ಮಾಹಿತಿ ಸಿಗುತ್ತೆ. ಅಂದ್ರೆ ನಲಪಾಡ್ ಈ ಒಂದು ಪ್ರಕರಣದಲ್ಲಿ ಶ್ರೀಕಿಯ ಜೊತೆಗೆ ಹಣಕಾಸಿನ ವಹಿವಾಟು ಹೊಂದಿರುವುದರ ಬಗ್ಗೆ ದಾಖಲೆಗಳು ತನಿಖಾಧಿಕಾರಿಗಳಿಗೆ ಸಿಕ್ಕಿರುತ್ತೆ. ಹಾಗಿದ್ರೂ ಪ್ರಕರಣದಲ್ಲಿ ಪ್ರಭಾವಿಗಳ ಬಗ್ಗೆ ಮಾಹಿತಿ ತಿಳಿದು ಎಸ್ಐಟಿಗೆ ಈ ಕೇಸನ್ನು ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿರುತ್ತೆ. ಪ್ರಕರಣದಲ್ಲಿ ಬಹಳಷ್ಟು ಪ್ರಭಾವಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು. ಇದೇ ಕಾರಣಕ್ಕಾಗಿ ಎಸ್ಐಟಿಗೆ ಕೇಸ್ ವರ್ಗಾವಣೆ. ತನಿಖೆ ವೇಳೆ ಹಣ ವಾಪಸ್ ನೀಡುವುದಾಗಿ ನಲ್ಪಾಡ್ ಕೂಡ ಹೇಳಿದ್ರು. ಅಂದರೆ ಶ್ರೀಕಿಯಿಂದ ಬಂದಿರುವಂತಹ ಹಣವನ್ನು ವಾಪಸ್ ಮಾಡ್ತೀನಿ ಅನ್ನುವಂಥದ್ದನ್ನ ಮೊಹಮ್ಮದ್ ನಲ್ಪಾಡ್ ಹೇಳ್ಕೊಳ್ತಾರೆ. ಮೊಹಮ್ಮದ್ ನಲ್ಪಾಡ್ ಅವ್ರನ್ನ ಈ ಹಿಂದೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿರುವಂಥದ್ದು ಕೂಡ ಗೊತ್ತಿದೆ, ವಿಚಾರಣೆ ನಡೆಸಿರುವಂಥದ್ದು ಕೂಡ ಗೊತ್ತಿದೆ. ಇವರಿಗೂ ಹಣದ ರಿಕವರಿ ಕೂಡ ಆಗಿಲ್ಲ, ಅಂತಿಮ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿಲ್ಲ. ಈ ಪ್ರಕರಣದ ಬಗ್ಗೆನೇ ಕಾಂಗ್ರೆಸ್ನವರು ಪ್ರತಿಪಕ್ಷದಲ್ಲಿದ್ದಾಗ ಪ್ರಸ್ತಾಪಿಸ್ತಾ ಇದ್ದಂಥದ್ದು. ಅಂದ್ರೆ ಇದರಲ್ಲಿ ಕೇವಲ ಮೊಹಮ್ಮದ್ ನಲ್ಪಾಡ್ ಮಾತ್ರ ಅಲ್ಲ, ಇದರಲ್ಲಿ ಬಿಜೆಪಿಯ ಪ್ರಭಾವಿ ವ್ಯಕ್ತಿಗಳು ಕೂಡ ಭಾಗಿಯಾಗಿದ್ದಾರೆ, ಅವರ ಪುತ್ರರು ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ರು. ಖಾತೆಗೆ ಹಣ ವರ್ಗಾವಣೆ ಆಗಿದ್ರು ನಲ್ಪಾಡ್ ಆರೋಪಿ ಮಾಡೋದಕ್ಕೆ ಇಲ್ಲಿ ಎಸ್ಐಟಿ ಅವರು ಕೂಡ ಮೀನಾಮೇಷವನ್ನ ಎಣಿಸ್ತಾ ಕೂತಿದ್ದಾರೆ. ಮೊಹಮ್ಮದ್ ನಲ್ಪಾಡ್ ವಿರುದ್ಧವೂ ಕೂಡ ಪ್ರಕರಣವನ್ನು ದಾಖಲಿಸೋದಕ್ಕೆ, ಆರೋಪಿಯನ್ನಾಗಿ ಪರಿಗಣಿಸೋದಕ್ಕೆ ಮೀನಾಮೇಷವನ್ನ ಎಣಿಸಿದ್ದಾರೆ. ಹಿರಿಯ ಅಧಿಕಾರಿಗಳ ಒತ್ತಡಕ್ಕೆ ಮಣಿದು ನಲ್ಪಾಡ್ಗೆ ಎಸ್ಐಟಿ ರಿಲೀಫ್ ಕೊಡ್ತಾ ಇದೆ ಅನ್ನುವಂತಹ ಒಂದು ಅನುಮಾನವೂ ಕೂಡ ವ್ಯಕ್ತವಾಗಿತ್ತು. ಆಡಳಿತದಲ್ಲಿದ್ದಾಗ ಒಂದು ನಿಲುವು, ಪ್ರತಿಪಕ್ಷದಲ್ಲಿದ್ದಾಗ ಒಂದು ನಿಲುವು. ಇಲ್ಲಿ ಆಡಳಿತದಲ್ಲಿದ್ದಂತಹ ಸಂದರ್ಭದಲ್ಲಿ ಮೊಹಮ್ಮದ್ ನಲ್ಪಾಡ್ ರಕ್ಷಣೆಗೆ ಕಾಂಗ್ರೆಸ್ನವರು ಕೂಡ ಮುಂದಾಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಇದರ ನಡುವೆ ಬಿಟ್ಕಾಯಿನ್ ವಿಚಾರದಲ್ಲಿ ಕೇಸನ್ನ ಇಡಿಯವರು ದಾಖಲಿಸಿಕೊಂಡಿದ್ದಾರೆ. ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಹಿವಾಟಿನ ಜಾಲ ಇದು. ಈ ಕಾರಣಕ್ಕಾಗಿಯೇ ಬಿಟ್ಕಾಯಿನ್ ವಿಚಾರದಲ್ಲಿ ಕೇಸ್ ದಾಖಲಿಸಿಕೊಂಡಿದೆ ಇಡಿ. ಇದು ಇಡಿಯ ತನಿಖೆಯ ವ್ಯಾಪ್ತಿಗೂ ಕೂಡ ಬರುವಂತಹ ಅಂಶನೇ. ಹೀಗಾಗಿ ಕೇಸ್ ಪತ್ತೆಯಾಗುವುದಕ್ಕೆ 6 ವರ್ಷಗಳ ಮುಂಚೆಯಿಂದಲೂ ಕೂಡ ಶ್ರೀಕಿ ಸಂಪರ್ಕದಲ್ಲಿ ಮೊಹಮ್ಮದ್ ನಲ್ಪಾಡ್ ಇದ್ದಿದ್ದರ ಬಗ್ಗೆಯೂ ಕೂಡ ಮಾಹಿತಿಗಳಿದ್ದಾವೆ. ಅಂದ್ರೆ ಶ್ರೀಕಿ ಮತ್ತು ಮೊಹಮ್ಮದ್ ನಲ್ಪಾಡ್ ನಡುವೆ ಈ ಬಿಟ್ಕಾಯಿನ್ ಹಗರಣಕ್ಕಿಂತ ಪೂರ್ವದಲ್ಲೂ ಕೂಡ ನಂಟಿರುತ್ತೆ, ಅವರಿಗೆ ಪರಿಚಯ ಇರುತ್ತೆ. ಈ ಅವಧಿಯಲ್ಲಿ ಅಂದ್ರೆ ಬಿಟ್ಕಾಯಿನ್ ಹಗರಣಕ್ಕಿಂತ ಮುಂಚಿತ ಅವಧಿಯಲ್ಲಿ, ಪೂರ್ವಾವಧಿಯಲ್ಲಿನೇ ನಲ್ಪಾಡ್ ಮತ್ತು ಶ್ರೀಕಿ ಮಧ್ಯೆ ಒಟ್ಟು 4.65 ಕೋಟಿ ರೂಪಾಯಿಗಳ ಹಣ ಕೈ ಬದಲಾಗಿರೋದ್ರ ಬಗ್ಗೆ ಮಾಹಿತಿಗಳಿದ್ದಾವೆ. 4.65 ಕೋಟಿ ರೂಪಾಯಿಯಷ್ಟು ಹಣ ನಲ್ಪಾಡ್ ಮತ್ತು ಶ್ರೀಕಿ ಮಧ್ಯೆ ಕೈ ಬದಲಾಗಿರೋದ್ರ ಬಗ್ಗೆ ಮಾಹಿತಿಗಳಿದ್ದಾವೆ. ಹೀಗೆ ಇವರ ಆದರೆ ಬಿಟ್ಕಾಯಿನ್ ಹಗರಣಕ್ಕೂ ಈ ಹಣಕ್ಕೂ ಸಂಬಂಧದ ಬಗ್ಗೆ ಯಾವುದೇ ಖಚಿತತೆ ಇಲ್ಲ. ಅವರ ನಡುವೆ ಕೋಟ್ಯಂತರ ರೂಪಾಯಿ ಹಣ
ಹರಿದಾಡಿದ್ರು ಕೂಡ ಅದು ನೇರವಾಗಿ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಿಸಿದ್ದ ಅನ್ನೋದ್ರ ಬಗ್ಗೆ ಯಾವುದೇ ಖಚಿತತೆ ಇಲ್ಲ. ಇದು ಸ್ಪಷ್ಟವಾಗಿರುವಂಥದ್ದು. ಅಂದ್ರೆ ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕಾಗಿರುವಂಥದ್ದು ನಿಜಕ್ಕೂ ಆ ರೀತಿಯಾಗಿ ಏನಾದ್ರು ಇದೆಯಾ, ಬಿಟ್ಕಾಯಿನ್ ಹಗರಣಕ್ಕೂ ಇದಕ್ಕೂ ಸಂಬಂಧ ಇದೆಯಾ, ಅದೇ ಎಸ್ಟಾಬ್ಲಿಷ್ ಮಾಡಬೇಕಾಗಿರುವಂಥದ್ದು ತನಿಖಾ ತಂಡಗಳ ಜವಾಬ್ದಾರಿ. ಈ ಶ್ರೀಕಿ ಯಾರು ಅನ್ನೋದನ್ನು ನಾವು ಗಮನಿಸಬೇಕು. 2020-21 ಈ ಹ್ಯಾಕರ್ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಬಂಧನಕ್ಕೆ ಒಳಗಾಗ್ತಾನೆ. ಈತ ನೋಡೋದಕ್ಕೆ ಯಾವ ರೀತಿಯಲ್ಲಿದ್ದನೋ ಅದೇ ರೀತಿಯಾದಂತಹ ಪ್ರಕರಣದಲ್ಲಿ ಈತನನ್ನ ಪೊಲೀಸರು ಬಂಧಿಸ್ತಾರೆ. ಡ್ರಗ್ಸ್ ಕೇಸ್ನಲ್ಲಿ ಶ್ರೀಕಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಹಾಗೆ ಸಿಸಿಬಿ ಪೊಲೀಸರು ಬಂಧಿಸಿದಂತಹ ಸಂದರ್ಭದಲ್ಲಿನೇ ಈತ ನಡೆಸ್ತಾ ಇದ್ದಂತಹ ದಂಧೆ ಯಾವುದು ಅನ್ನೋದು ಗೊತ್ತಾಗಿತ್ತು. ಆವಾಗಲೇ ಗೊತ್ತಾಗಿದ್ದು ಈತ ಬಿಟ್ಕಾಯಿನ್ ಅನ್ನ ದಂಧೆ ನಡೆಸ್ತಾ ಇದ್ದಾನೆ, ಬಿಟ್ಕಾಯಿನ್ ನ ಹ್ಯಾಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿ, ಹ್ಯಾಕರ್ ಆಗಿ ಈತ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಬಿಟ್ಕಾಯಿನ್ ನಲ್ಲಿ ಹೂಡಿಕೆ ಮಾಡಿ ತೆಗೆಯುವಂಥದ್ದಲ್ಲ, ಬಿಟ್ಕಾಯಿನ್ ಅನ್ನ ದಂಧೆ ನಡೆಸ್ತಾ ಇರುವುದು. ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೀಕಿ ಹ್ಯಾಕಿಂಗ್ ಕೃತ್ಯ ಬಯಲಾಗಿತ್ತು. ರಾಜ್ಯದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈತ ಹ್ಯಾಕಿಂಗ್ ಮಾಡ್ತಾ ಇದ್ದ ಅನ್ನುವ ಅಂಶ ಬಯಲಾಗಿತ್ತು. ಹೀಗೆ ಡ್ರಗ್ಸ್ ಪ್ರಕರಣದಿಂದ ಅದು ಬಿಟ್ಕಾಯಿನ್ ಹಗರಣದ ಕಡೆಗೆ ಹೋಯಿತು. ಬಿಟ್ಕಾಯಿನ್ ಕದ್ದು ಅಕ್ರಮವಾಗಿ ಮಾರಾಟ ಮಾಡಿದಂಥ ಆರೋಪವೂ ಕೂಡ ಆಗ ಶ್ರೀಕಿಯ ವಿರುದ್ಧ ಕೇಳಿಬಂತು. ಶ್ರೀಕಿ ಈ ರೀತಿಯಾಗಿ ಹಣವನ್ನ ವಹಿವಾಟನ್ನ ಮಾಡ್ತಾ ಇದ್ದಾನೆ, ಈತ ಬಿಟ್ಕಾಯಿನ್ ಅನ್ನ ಹ್ಯಾಕ್ ಮಾಡಿ ವಹಿವಾಟು ಮಾಡ್ತಿದ್ದಾನೆ. ಶ್ರೀಕಿಗೆ ರಾಜ್ಯದ ಹಲವು ಪ್ರಭಾವಿ ರಾಜಕಾರಣಿಗಳ ಜೊತೆಯೂ ಕೂಡ ಲಿಂಕ್ ಇರುವಂಥದ್ರ ಬಗ್ಗೆ ನಂತರದ ದಿವಸಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದ್ರೆ ಇದು ಯಾವುದೇ ರೀತಿಯಾದಂಥ ಕಷ್ಟಪಡದೆ ಬೆವರು ಸುರಿಸದೇನೆ ಸುಲಭವಾಗಿ ಸಿಗುವಂತಹ ದುಡ್ಡು. ಆ ರೀತಿಯಾಗಿ ಕೋಟಿಗಟ್ಟಲೆಯಲ್ಲಿ ದುಡ್ಡಿನ, ಲಕ್ಷಗಟ್ಟಲೆಯಲ್ಲಿ ದುಡ್ಡಿನ ವ್ಯವಹಾರ ನಡೀತಾ ಇರುವಾಗ ಸಹಜವಾಗಿಯೇ ದೊಡ್ಡ ಕುಳಗಳ ಬೆಂಬಲವೂ ಕೂಡ ಸಿಗ್ತಾ ಹೋಗುತ್ತೆ. ಅಧಿಕಾರಿಗಳು ಮತ್ತು ಉದ್ಯಮಿಗಳ ಜೊತೆಯೂ ಕೂಡ ಈತ ನಿರಂತರ ಸಂಪರ್ಕದಲ್ಲಿ ಇದ್ದಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಹೀಗೆ ಒಂದೊಂದೇ ಅಂಶಗಳು ಶ್ರೀಕಿ ವಿಚಾರದಲ್ಲಿ, ಯಾಕಂದ್ರೆ ಶ್ರೀಕಿ ನಿಜಕ್ಕೂ ಬಹಳ ನಿಗೂಢವಾಗಿರುವಂತಹ ವ್ಯಕ್ತಿ ಈತ. ತನಿಖೆಯನ್ನ ಆರಂಭಿಸಿದಂತಹ ಸಿಸಿಬಿ ಬಳಿಕ ಇದು ಸಿಐಡಿಗೆ ವರ್ಗಾವಣೆ ಆಗುತ್ತೆ. ಅದಾದ ನಂತರ ಈ ಪ್ರಕರಣವನ್ನು SITಗೆ ವರ್ಗಾಯಿಸಲಾಗುತ್ತೆ. ಸಿಬಿಐ ಮತ್ತು ಇಡಿ ಕೂಡ ಬಿಟ್ಕಾಯಿನ್ ಹಗರಣದ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದೆ. ಯಾಕೆಂದ್ರೆ ಮೊದಲೇ ಹೇಳಿದಂಗೆ ಇದರಲ್ಲಿ ಅಂತಾರಾಷ್ಟ್ರೀಯ ಜಾಲವೂ ಕೂಡ ಸುತ್ತಿಕೊಂಡಿರುವಂಥದ್ದು, ಅಂತಾರಾಷ್ಟ್ರೀಯ ಮಟ್ಟದ ವ್ಯವಹಾರವೂ ಕೂಡ ಇದರಲ್ಲಿ ಸುತ್ತಿಕೊಂಡಿರುವಂಥದ್ದು. ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 17 ಕಡೆಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ, ಇಡೀ ದಾಳಿಯನ್ನು ನಡೆಸಿದೆ. ಇದರ ನಡುವೆ ಕಾಂಗ್ರೆಸ್ ಮತ್ತು ಬಿಜೆಪಿಯವರ ನಡುವೆ ವಾಕ್ಸಮರ ನಡೀತಾ ಇದೆ. ಇಡೀ ದಾಳಿ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಜಿದ್ದಾಜಿದ್ದಿ ನಡೀತಾ ಇದೆ. ಯಾಕಂದ್ರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಟ್ಕಾಯಿನ್ ಬಗ್ಗೆ ರೇಡ್ ಆಗೋದಾದ್ರೆ ಅದು ಬಿಜೆಪಿ ನಾಯಕರ ಮನೆಗೂ ಆಗಬೇಕಾಗಿತ್ತು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಪ್ರಕಾರ ಬಿಜೆಪಿ ನಾಯಕರ ಮನೆಗಳಿಗೂ ಕೂಡ ಆಗಬೇಕಿತ್ತು. ಚಾರ್ಜ್ ಶೀಟ್ನಲ್ಲಿ ಬಿಜೆಪಿಗರು ಇದ್ರೂ ಯಾಕೆ ದಾಳಿ ಮಾಡಿಲ್ಲ ಅಂತೇಳಿ ಅವರು ಇಡೀ ದಾಳಿಯನ್ನ ಟೀಕಿಸಿದ್ದಾರೆ. ಆದರೆ ಬಿಜೆಪಿಯವರು ಕೂಡ ಸೂಕ್ತ ಸಾಕ್ಷ್ಯಗಳನ್ನು ಇಟ್ಟುಕೊಂಡು ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅನ್ನುವಂತಹ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಇಡಿ ದಾಳಿಯ ಬಗ್ಗೆ ಅದೇ ಯಾವ ರೀತಿಯಾಗಿ ಮಾಹಿತಿಗಳಿದ್ದಾವೆ ಗೊತ್ತಿಲ್ಲ, ಆದರೆ ಸೂಕ್ತ ಸಾಕ್ಷ್ಯಾಧಾರಗಳಿದ್ದೇನೆ ಅವರು ದಾಳಿ ನಡೆಸಿದ್ದಾರೆ ಅಂತ ಹೇಳ್ತಿದ್ದಾರೆ. ತಮ್ಮ ಮೇಲಿನ ಆರೋಪವನ್ನು ಮುಚ್ಚಿಟ್ಟುಕೊಳ್ಳೋದಕ್ಕೆ ಸಮರ್ಥನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಬಿಜೆಪಿ ನಾಯಕರುಗಳು ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಹೇಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಮಾತನಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತೀವಿ. ಇಡಿ ಎಲ್ಲ ರೇಡ್ ಆಗ್ತಾ ಇರೋದು ಆ ವಿಚಾರಕ್ಕೂ ಬೇರೆ ವಿಚಾರಕ್ಕೂ ಗೊತ್ತಿಲ್ಲ. ನೋಡೋಣ ಏನಿದೆ ಅಂತ ಅವ್ರ ಇಡಿ ಅವ್ರು ಹೇಳಬೇಕಲ್ಲ. ಆದರೆ ಬಿಟ್ಕಾಯಿನ್ ಸಂಬಂಧಿಸಿದಂತೆ ಟಾರ್ಗೆಟೆಡ್ ಆಗಿ ಇವ್ರು ಮಾಡ್ತಾ ಇದ್ರೆ ಇವತ್ತು ಭಾಳ ಬೇರೆ ದೊಡ್ಡವ್ರ ಮನೆಗೂ ಆಗಬೇಕಾಗಿತ್ತು ಬಿಟ್ಕಾಯಿನ್ ವಿಚಾರದಲ್ಲಿ. IT, ED, CBI ಇವರೆಲ್ಲರೂ ಕೇಂದ್ರ ಸರ್ಕಾರದ ಕೈಗೊಂಬೆ. ಇನ್ನು ಮೊದಲನೇ ಬಾರಿನ ಆಗ್ತಾ ಇರೋದು ಹೇಳಿ. ಇಟ್ ಈಸ್ ನಥಿಂಗ್ ಬಟ್ ಅ ಪೊಲಿಟಿಕಲ್ ಟೂಲ್. ಹೆದರ್ಸಕ್ಕೆ ಬೆದರ್ಸಕ್ಕೆ ಮಾಡ್ತಾ ಇರೋದಷ್ಟೇ. ನಿರಂತರವಾಗಿ ಆರ್ಥಿಕ ಅಪರಾಧಗಳನ್ನ ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ. ಆರ್ಥಿಕ ಅಪರಾಧಗಳಲ್ಲಿ ಬಿಟ್ಕಾಯಿನ್ ಕೂಡ ಒಂದು. ಬಿಟ್ಕಾಯಿನ್ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ರಾಜಕಾರಣಿಗಳು, ಸ್ಪೆಷಲಿ ಕಾಂಗ್ರೆಸ್ ಕನೆಕ್ಟೆಡ್ ರಾಜಕಾರಣಿಗಳು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದಲ್ಲಿ ಇವತ್ತು ಇಡಿ ಅವರು ರೈಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಅಂದ್ಕೊಂಡಿದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು, ಇದು ನಮ್ಮ ಅಪೇಕ್ಷೆ ಇರುವಂಥದ್ದು.
ಯಾವುದೇ ಮಾಹಿತಿ ಇಲ್ಲದೆ ರೈಡ್ ಮಾಡುವಂತ ಪ್ರಶ್ನೆ ಬರಲ್ಲ. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದು. ಇವತ್ತೇನೇ ರೈಡ್ಗಳು ಆಗ್ತಿರೋಂಥದ್ದು ಕಾನೂನಾತ್ಮಕವಾಗಿ ಆಗುತ್ತೆ. ಆ ಒಂದು ರೈಡ್ಗಳು ನಡೆಯುತ್ತೆ. ಏನೇ ಮಾಡಿದ್ರು ಒಂದು ಒಳ್ಳೆ ಉದ್ದೇಶದಿಂದ ಮಾಡುವಂಥದ್ದು ಆಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಹುಟ್ಟಿಂದ ನೀರು ಕುಡಿಬೇಕು ಅನ್ನುವಂಥದ್ದು. ಇವತ್ತು ಸಮಾಜಕ್ಕೆ ವಿರುದ್ಧವಾಗಿ, ಸಮಾಜದ ಹಿತಕ್ಕೆ ವಿರುದ್ಧವಾಗಿ ಯಾರೇ ಕೆಲಸ ಮಾಡಿದ್ರು ಅವ್ರ ಮೇಲೆ ಕ್ರಮ ಆಗುವಂಥದ್ದು ಆಗಬೇಕು. ಈ ದಿಕ್ಕಲ್ಲಿ ತನಿಖೆ ನಡೀತಿದೆ. ಅದು ಬಿಜೆಪಿ ಮೇಲೆ ಹೇಳ್ತಿದ್ರು, ಇವತ್ತು ಕಾಂಗ್ರೆಸ್ಸಿನ ಮೇಲೆ ಹೇಳ್ತಿದ್ದರು. ಈ ತನಿಖೆ ಆದಾಗಲೇ ಒಟ್ಟಾರೆ ಸತ್ಯ ಹೊರಗೆ ಬರಬೇಕು. ಸತ್ಯ ಹೊರಗೆ ಬಂದು ತಪ್ಪಿಸ್ತರ ಮೇಲೆ ಕ್ರಮ ಆಗುವಂಥದ್ದಾಗಬೇಕು. ತಪ್ಪಿಸ್ತರ ಮೇಲೆ ಕ್ರಮ ಆಗಬೇಕು. ಯಾವುದೇ ಬಿಟ್ಕಾಯಿನ್ ವಿಚಾರನ ಬಿಟ್ಕಾಯಿನ್ ಆಗಿದೆ, ಬಿಟ್ಕಾಯಿನ್ ತನಿಖೆ ಆಗಬೇಕು. ಎಕ್ಸಾಕ್ಟ್ಲಿ ಇರುವಂತ ಏನಂದ್ರೆ ಬಿಟ್ಕಾಯಿನ್ ಹಗರಣದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾವೆಲ್ಲ ಪ್ರಭಾವಿಗಳು ಇನ್ವಾಲ್ವ್ ಆಗಿದ್ದಾರೆ ಅದರ ಬಗ್ಗೆ ತನಿಖೆ ಆಗಬೇಕು. ಇದರಲ್ಲಿ ರಾಜಕೀಯ ಅಲ್ಲ ಬೇಕಾಗಿರೋದು. ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಕೂಡ ಆಗಬೇಕಾಗಿರೋದು ಅನಿವಾರ್ಯ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಶಮನಕ್ಕೆ ಪಾಕಿಸ್ತಾನದ ಸರ್ಕಸ್. ಅಮೆರಿಕ ವರ್ತನೆಯಿಂದ ಶಾಂತಿ ಸಭೆಗೆ ಇರಾನ್ ಬಾಯ್ಕಾಟ್. ಕೊಲ್ಲಿ ರಾಷ್ಟ್ರಗಳಲ್ಲಿ ಕಂಪನ. ಮೂರನೇ ಮಹಾಯುದ್ಧ ಶುರುವಾಗಿ ಬಿಡುತ್ತೆ. ಇದೇ ಚದುರಂಗದ ಎರಡನೇ ಸ್ಟೋರಿ, ಸಂಧಾನ ಅನುಮಾನ. ಉಗ್ರ ಪೋಷಕ ರಾಷ್ಟ್ರ ಪಾಕಿಸ್ತಾನ ಈಗ ಶಾಂತಿ ದೂತನ ರೀತಿಯಲ್ಲಿ ವರ್ತಿಸ್ತಾ ಇದೆ. ಈ ಕಾರಣಕ್ಕಾಗಿಯೇ ಅಮೆರಿಕ ಅದ್ಯಾವ ಸ್ವರೂಪದಲ್ಲಿ ಪಾಕಿಸ್ತಾನದಲ್ಲಿ ಶಾಂತಿಯನ್ನು ಕಂಡುಕೊಡ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಶಾಂತಿ ಮಾತುಕತೆಗೆ ಈಗ ಅಮೆರಿಕ ಸಿದ್ಧತೆಯನ್ನು ಮಾಡ್ಕೊಂಡಿದೆ, ಸಜ್ಜಾಗಿದೆ. ಆದರೆ ಇರಾನ್ ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಈ ಸಂಧಾನ ಮಾತುಕತೆಯನ್ನು ಬಾಯ್ಕಾಟ್ ಮಾಡಿದೆ. ಶಾಂತಿ ಮಾತುಕತೆಗೆ ಅಮೆರಿಕ ಸಜ್ಜಾಗಿದ್ರೆ ಇರಾನ್ ಬಾಯ್ಕಾಟ್ ಮಾಡಿದೆ. ಎರಡನೇ ಸುತ್ತಿನ ಸಭೆಗೆ, ಶಾಂತಿ ಸಭೆಗೆ ಇಸ್ಲಾಮಾಬಾದ್ ಸಜ್ಜಾಗಿದೆ. ಆದರೆ ಪರಿಸ್ಥಿತಿ ಡೋಲಾಯಮಾನ. ಇಂದು ಮತ್ತು ನಾಳೆ ನಡೀಬೇಕಾಗಿದ್ದಂತಹ ಸಂಧಾನ ನಡೆಯುವಂಥದ್ದು ಅನುಮಾನ ಅನ್ನುವಂತಹ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಯಾಕಂದರೆ ಅಮೆರಿಕ ಏನೋ ತನ್ನ ನಿಯೋಗವನ್ನು ಪಾಕಿಸ್ತಾನಕ್ಕೆ ಕಳಿಸೋದಕ್ಕೆ ತಯಾರಿದೆ. ಆದರೆ ಇರಾನ್ ನಾವು ಯಾವುದೇ ಕಾರಣಕ್ಕಾಗಿಯೂ ಕೂಡ ಈ ಸಂಧಾನ ಮಾತುಕತೆಯಲ್ಲಿ ಭಾಗಿಯಾಗುವುದಿಲ್ಲ ಅಂತ ಹೇಳ್ತಾ ಇದೆ. ಹಾಗಾದರೆ ಇಲ್ಲಿ ಸಂಧಾನ ನಡೆಯುತ್ತಾ, ಸಮರ ನಡೆಯುತ್ತಾ? ಏಪ್ರಿಲ್ 22ಕ್ಕೆ ಕದನ ವಿರಾಮ ಅಂತ್ಯ ಆಗತ್ತೆ. ಸಂಧಾನಕ್ಕಾಗಿ ಭಾರಿ ಸರ್ಕಸ್ ಈಗ ಶುರುವಾಗ್ತಾ ಇದೆ. ನಾಳೆಗೇನೆ ಮುಗಿದು ಹೋಗ್ಬಿಡುತ್ತೆ. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಮತ್ತು ಇರಾನ್ ಎರಡನೇ ಸುತ್ತಿನ ಸಂಧಾನವನ್ನ ನಡೆಸೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಇಸ್ಲಾಮಾಬಾದ್ನಲ್ಲಿ ಈಗಾಗಲೇ ಮೊದಲ ಸುತ್ತಿನ ಸಂಧಾನ ಮಾತುಕತೆಗೆ ವೇದಿಕೆ ರೆಡಿಯಾಗಿತ್ತು. ಆದರೆ ಅಲ್ಲಿ ಸಂಧಾನದ ಮಾತುಕತೆಗಳು ನಡೆದಿರಲಿಲ್ಲ. ಎರಡೂ ರಾಷ್ಟ್ರಗಳು ಕೂಡ ಪ್ರತ್ಯೇಕ ಹಾದಿಯನ್ನು ತುಳಿದುವು. ಇಂದು ಮತ್ತು ನಾಳೆ 2 ದಿನ ಸಂಧಾನ ಸಭೆಯನ್ನು ನಡೆಸೋದಕ್ಕೆ ಪಾಕಿಸ್ತಾನ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಪಾಕಿಸ್ತಾನ ಇಲ್ಲಿ ಮಧ್ಯಸ್ಥಿಕೆದಾರನ ಪಾತ್ರವನ್ನು ನಿಭಾಯಿಸ್ತಾ ಇದೆ. ಸಭೆಗೆ ಇವತ್ತು ಸಂಜೆ ಅಮೆರಿಕದ ನಿಯೋಗ ಇಸ್ಲಾಮಾಬಾದ್ಗೆ ಆಗಮಿಸಲಿದೆ. ಕಳೆದ ಬಾರಿ ಅಮೆರಿಕದ ಉಪಾಧ್ಯಕ್ಷರೇ ಬಂದಿದ್ರು. ಆದರೆ ಈ ಬಾರಿ ಕಳೆದ ಬಾರಿ 71 ಜನರ ನಿಯೋಗವನ್ನು ಇರಾನ್ ತೆಗೆದುಕೊಂಡು ಬಂದಿತ್ತು. ಆದರೆ ಸಂಧಾನ ಸಭೆಗೆ ಬರೋದಿಲ್ಲ ಅಂತ ಹೇಳಿ ಇರಾನ್ ನಾಯಕರು ಈಗ ಪಟ್ಟು ಹಿಡಿದಿದ್ದಾರೆ. ನಾವು ಟೆಹರಾನ್ನಿಂದ ಇಸ್ಲಾಮಾಬಾದ್ಗೆ ಹೋಗುವುದಿಲ್ಲ ಅಂತ ಹೇಳಿ ನಿರ್ಧರಿಸಿದ್ದಾರೆ. ಸಂಧಾನಕ್ಕೆ ಮೊದಲೇ ಷರತ್ತು ವಿಧಿಸಿದ್ದಕ್ಕೆ, ಅಂದರೆ ಅಮೆರಿಕ ಷರತ್ತು ವಿಧಿಸಿದ್ದಕ್ಕೆ ಇರಾನ್ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಮಾತುಕತೆಯಲ್ಲಿ ಭಾಗಿಯಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ನಿಯೋಗ ಸಭೆಗೆ ಬರುವುದಿಲ್ಲ ಅಂತ ಹೇಳಿ ಇರಾನ್ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ. ಕಳೆದ ಬಾರಿ ಇರಾನ್ನ ಸಂಸತ್ತಿನ ಸ್ಪೀಕರ್ ಅವರ ನೇತೃತ್ವದಲ್ಲಿ ನಿಯೋಗ ಬಂದಿತ್ತು. ಸಂಧಾನ ಮಾತುಕತೆ ನಡೆಯೋದೇ ಸದ್ಯಕ್ಕೆ ಡೌಟ್ ಅನ್ನುವಂತಹ ಪರಿಸ್ಥಿತಿ ಸದ್ಯಕ್ಕಿದೆ. ಈ ಒಂದು ಸಂಧಾನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಅಮೆರಿಕದ ಡಿಮ್ಯಾಂಡ್ಗಳನ್ನು ನಾವಿಲ್ಲಿ ಗಮನಿಸಬೇಕು. ಈಗಾಗಲೇ ಸಂಸ್ಕರಿಸಿರುವಂತಹ ಯುರೇನಿಯಂ ಅನ್ನ, ಅಂದರೆ ಇರಾನ್ ದೇಶ ಈಗಾಗಲೇ ತನ್ನಲ್ಲಿ ಅಭಿವೃದ್ಧಿಪಡಿಸಿರತಕ್ಕಂತಹ ಯುರೇನಿಯಂ ಅನ್ನ ನಮಗೆ ಒಪ್ಪಿಸಬೇಕು, ಅಂದರೆ ಅಮೆರಿಕಕ್ಕೆ ಒಪ್ಪಿಸಬೇಕು ಅನ್ನುವಂತಹ ಡಿಮ್ಯಾಂಡನ್ನು ಅಮೆರಿಕ ಇಟ್ಟಿದೆ. ಅಷ್ಟೇ ಅಲ್ಲದೆ ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಹಕ್ಕು ಹೊಂದೋದಕ್ಕೆ ಸಾಧ್ಯ ಇಲ್ಲ. ಅವರು ಯಾವತ್ತೂ ಕೂಡ ಪರಮಾಣು ಸಂಸ್ಕರಣೆಗೆ ಬೇಕಾಗಿರುವಂತಹ ಅದನ್ನು ಅಭಿವೃದ್ಧಿಪಡಿಸುವಂಥದ್ರ ಕಡೆಗೆ ಅವರಿಗೆ ಯಾವುದೇ ಹಕ್ಕು ಕೂಡ ಇಲ್ಲ ಅನ್ನುವಂಥನ್ನು ಅಮೆರಿಕ ಹೇಳ್ತಾರೆ. ಕೂಡಲೇ ಹಾರ್ಮುಜ್ ಜಲಸಂಧಿಯನ್ನು ಸಂಚಾರಕ್ಕೆ ಮುಕ್ತಗೊಳಿಸಬೇಕು ಅನ್ನುವಂತಹ ಒತ್ತಡವನ್ನು ಇರಾನ್ ಮೇಲೆ ಅಮೆರಿಕ ಹೇರ್ತಾ ಇದೆ. ಕೂಡಲೇ ಹಾರ್ಮುಜ್ ಜಲಸಂಧಿಯನ್ನು ನೀವು ಓಪನ್ ಮಾಡಬೇಕು.
ಒಪ್ಪಂದಕ್ಕೆ ಬರದೇ ಇದ್ರೆ ನಿಮ್ಮ ಮೇಲೆ ಮತ್ತೆ ದಾಳಿ ಮಾಡಬೇಕಾಗತ್ತೆ. ಒಂದ್ ವೇಳೆ ನೀವು ಒಪ್ಪಂದಕ್ಕೆ ಬಂದಿಲ್ಲ ಅಂತ ಹೇಳಿದರೆ ಮತ್ತೆ ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅನ್ನುವಂತಹ, ಅಂದರೆ ಒಂದು ರೀತಿಯಲ್ಲಿ ಬಂದೂಕಿಟ್ಟು ಮಾತುಕತೆಗೆ ಕರೆಯುವಂತಹ ರೀತಿಯಲ್ಲಿ ಅಮೆರಿಕ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ವಿದ್ಯುತ್ ಘಟಕಗಳು, ಸೇತುವೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಇರಾನ್ನಲ್ಲಿ ಏನೂ ಕೂಡ ಉಳಿಯೋದಿಲ್ಲ ಅನ್ನುವಂಥದ್ದನ್ನು ಅಮೆರಿಕ ಹೇಳ್ತಾ ಇದೆ. ಆದರೆ ಈ ರೀತಿಯಾದಂತಹ ಒತ್ತಡದ ಕಾರಣಕ್ಕಾಗಿ ಇರಾನ್ ಪಟ್ಟು ಹಿಡಿದು ಕುಳಿತಿದೆ. ಯುರೇನಿಯಂ ಅನ್ನ ಯಾವುದೇ ಕಾರಣಕ್ಕೂ ಅಮೆರಿಕಕ್ಕೆ ನಾವು ಒಪ್ಪಿಸೋದಿಲ್ಲ ಅಂತ ಹೇಳ್ತಾ ಇದೆ. ಅಂದರೆ ತನ್ನ ದೇಶದ ಸಾರ್ವಭೌಮತ್ವಕ್ಕಾಗಿ ನಾವು ಯುರೇನಿಯಂ ಅನ್ನ ಸಂಸ್ಕರಿಸ್ತೀವಿ, ಯುರೇನಿಯಂ ಹೊಂದುವುದು ಮತ್ತು ಪರಮಾಣು ಹೊಂದುವಂಥದ್ದು ಇದು ನಮ್ಮ ಹಕ್ಕು, ನಮ್ಮ ಸಾರ್ವಭೌಮತೆಯನ್ನು ನಾವು ಬಿಟ್ಕೊಡೋದಿಲ್ಲ ಅಂತೇಳಿ ಇರಾನ್ ಹೇಳ್ತಾ ಇದೆ. ಅದಕ್ಕೆ ಯಾವುದೇ ರೀತಿಯಂತಹ ಕಾಲಮಿತಿಯಲ್ಲಿ ಆಗಲಿ 20 ವರ್ಷಗಳ ಕಾಲಕ್ಕೆ ಹಾಲ್ಟ್ ಮಾಡಿ ತಳುತ್ತದಾಗಲಿ ಇಂಥದ್ದು ಯಾವುದಕ್ಕೂ ಕೂಡ ನಾವು ಒಪ್ಪುವುದಿಲ್ಲ. ಯಾಕಂದರೆ ಇದು ನಮ್ಮ ಸಾರ್ವಭೌಮತೆಯ ಪ್ರಶ್ನೆ ಅಂತ ಹೇಳ್ತಿದ್ದಾರೆ. ನಮ್ಮ ಮೇಲೆ ವಿಧಿಸಿರುವ ನಿರ್ಬಂಧಗಳನ್ನು ಸಂಪೂರ್ಣವಾಗಿ ವಾಪಸ್ ಪಡೆಯಿರಿ ಅಂತ ಹೇಳಿ ಇರಾನ್ ಅಮೆರಿಕಕ್ಕೆ ಒತ್ತಡವನ್ನು ಹೇರ್ತಾ ಇದೆ. ನಮ್ಮ ಮೇಲೆ ವಿಧಿಸಿರುವಂತಹ ನಿರ್ಬಂಧಗಳನ್ನು ನೀವು ಸಂಪೂರ್ಣವಾಗಿ ವಾಪಸ್ ಪಡಿಬೇಕು ಅಂತೇಳಿ ಇರಾನ್ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಲೆಬನಾನ್ನಲ್ಲಿ ತಾತ್ಕಾಲಿಕ ಕದನ ವಿರಾಮ ಬೇಡ, ಶಾಶ್ವತ ಕದನ ವಿರಾಮ ಬೇಕು ಅನ್ನುವಂತಹ ಪಟ್ಟು ಹೊಡೆದಿದೆ. ಲೆಬನಾನ್ ಮೇಲೆ ಕೂಡ ದಾಳಿ ಮಾಡುವ ಹಾಗಿಲ್ಲ, ಶಾಶ್ವತವಾಗಿ ಮಾಡುವ ಹಾಗಿಲ್ಲ ಅಂತೇಳಿ, ಅದು ತಾತ್ಕಾಲಿಕ ಅಲ್ಲ ಅಂತ ಹೇಳಿ ಇರಾನ್ ಕೇಳ್ತಾ ಇದೆ. ಅಷ್ಟೇ ಅಲ್ಲದೆ ಯುದ್ಧದಲ್ಲಿ ನಾವು ಈಗಾಗಲೇ ಸೋತಿದ್ದೇವೆ ಅಂತ ನೀವು ಒಪ್ಕೊಳ್ಬೇಕು, ಅಮೆರಿಕದವರು ಒಪ್ಕೊಳ್ಬೇಕು, ಈ ಯುದ್ಧವನ್ನು ನಾವು ಸೋತಿದ್ದೀವಿ ಅಂತೇಳಿ ಒಪ್ಕೋಬೇಕು. ಹಾಗಾಗಿ ಈ ಮಾತುಕತೆ ನಡೀತಾ ಇದೆ ಅಂತ ಹೇಳ್ಕೊಂಡು ಅಮೆರಿಕ ಹೇಳಬೇಕು ಅನ್ನೋದನ್ನು ಇರಾನ್ ಪಟ್ಟು ಹಿಡಿದಿದೆ. ಆ ಮೂಲಕ ಇರಾನ್ ಕೂಡ ಇಲ್ಲಿ ತನ್ನ ಪಟ್ಟನ್ನು ಸಡಿಲಿಸ್ತಾ ಇಲ್ಲ ಮತ್ತು ಅಮೆರಿಕ ವಿಧಿಸಿರುವಂತಹ ಏನು ಒತ್ತಡ ತಂತ್ರಗಳೇನವಲ್ಲ ಅವುಗಳಿಗೆ ಅದು ಮಣಿತಾ ಇದೆ. ಎಲ್ಲ ಕಾರಣಕ್ಕಾಗಿಯೇ ಸಂಧಾನ ವಿಫಲವಾದರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು ನಿಶ್ಚಿತ. ಯಾಕಂದರೆ ನಾಳೆಗೆ ಕದನ ವಿರಾಮದ ಅವಧಿ ಮುಕ್ತಾಯ ಆಗುತ್ತೆ. 15 ದಿವಸಗಳ ಕದನ ವಿರಾಮ ಏನಿತ್ತು ಅದು ಮುಕ್ತಾಯ ಆಗುತ್ತೆ. ಇರಾನ್ ಅಮೆರಿಕ ಮೈತ್ರಿ ದೇಶಗಳ ಮಧ್ಯೆ ಸಂಘರ್ಷ ಮತ್ತೆ ಶುರುವಾಗುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ನ ಜಂಟಿ ಪಡೆಗಳು ದಾಳಿ ನಡೆಸುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇರಾನ್ ಮೂಲ ಸೌಕರ್ಯಗಳನ್ನು ಬುಡಮೇಲು ಮಾಡೋದ್ರ ಕಡೆಗೂ ಕೂಡ ಈ ಬಾರಿ ಅಮೆರಿಕ ಮುಂದಾಗಬಹುದು. ವಿದ್ಯುತ್ ಘಟಕಗಳನ್ನು ನಾಶಪಡಿಸ್ಬೋದು, ಸೇತುವೆಗಳನ್ನು ನಾಶಪಡಿಸ್ಬೋದು. ಆ ಮೂಲಕ ಇರಾನ್ಗೆ ಆರ್ಥಿಕವಾಗಿ ಮತ್ತು ಭೌಗೋಳಿಕವಾಗಿ ಅವರ ಮೂಲಸೌಕರ್ಯಗಳ ಮೇಲೆ ಬಹಳ ದೊಡ್ಡ ಡ್ಯಾಮೇಜ್ ಮಾಡೋದ್ರ ಕಡೆಗೆ ಅಮೆರಿಕ ಸ್ಕೆಚ್ ಹಾಕಿದೆ. ಇರಾನ್ ಮೇಲೆ ಇನ್ನಷ್ಟು ಆರ್ಥಿಕ ನಿರ್ಬಂಧಗಳನ್ನು ಕೂಡ, ಅಂದರೆ ಗಾಯಗೊಳಿಸೋದು ಮಾತ್ರ ಅಲ್ಲ, ಗಾಯಕ್ಕೆ ಮತ್ತಷ್ಟು ಉಪ್ಪು ಸವರುವ ರೀತಿಯಲ್ಲಿ, ಹಸಿದು ಹಣ್ಣಾಗುವ ರೀತಿಯಲ್ಲಿ ಮಾಡಿಸೋದಕ್ಕೆ ಇರಾನನ್ನು ಹೊರಡಬಹುದು. ಪರಮಾಣು ಯುದ್ಧಕ್ಕೆ ಮುನ್ನುಡಿಯಾಗುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಅಂದರೆ ತೀವ್ರ ಒತ್ತಡಕ್ಕೊಳಗಾದಾಗ ಇರಾನ್ ಏನು ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಇರಾನ್ನಲ್ಲಿ ನಿಜಕ್ಕೂ ಪರಮಾಣು ಬಾಂಬ್ ತಯಾರಾಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಮತ್ತು ಈಗಾಗಲೇ ಅಮೆರಿಕದ ಅಧ್ಯಕ್ಷರು ಹೇಳಿದ್ದಾರೆ, ಇರಾನ್ನ ನಾಗರಿಕತೆಯನ್ನೇ ಸರ್ವನಾಶ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಕೂಡ ಪರಮಾಣು ಬಾಂಬನ್ನು ಗುರಿಯಾಗಿಸಿಕೊಂಡು ಈ ಮಾತನ್ನು ಹೇಳಿದಂಗಿತ್ತು. 3ನೇ ಮಹಾಯುದ್ಧಕ್ಕೆ ಇದು ಹೆಜ್ಜೆಯಾಗುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಈ ಸಂಧಾನ ವಿಫಲವಾಯಿತು ಅಂತ ಹೇಳಿದರೆ ಇದು 3ನೇ ಮಹಾಯುದ್ಧಕ್ಕೂ ಕೂಡ ಮುನ್ನುಡಿಯಾಗಬಹುದು. ಜಾಗತಿಕ ತೈಲ ಮತ್ತು ಅನಿಲ ಬಿಕ್ಕಟ್ಟು ಮತ್ತಷ್ಟು ಉಲ್ಬಣಗೊಳ್ಳುವಂತಹ ಸಾಧ್ಯತೆ ಇದೆ. ಇರಾನ್ ಮೇಲಿನ ದಾಳಿ ಅಂದರೆ ಅದರ ಅರ್ಥನೇ ಜಾಗತಿಕವಾಗಿ ಅನಿಲದ ಮೇಲಿನ ದಾಳಿ, ಅನಿಲ ಪೂರೈಕೆಯ ಮೇಲಿನ ದಾಳಿ. ಜಾಗತಿಕವಾಗಿ ತೈಲ ಗ್ಯಾಸ್ಗೆ ಹಾಹಾಕಾರ ಎದ್ದೇಳುವಂಥದ್ದು ನಿಶ್ಚಿತಗೊಳ್ಳಲಿದೆ. ಯಾಕಂದರೆ ಎಲ್ಲ ದೇಶಗಳಲ್ಲೂ ಕೂಡ ತೈಲಕ್ಕಾಗಿ ಹಾಹಾಕಾರ ಶುರುವಾಗಬಹುದು. ದಿನನಿತ್ಯದ ವಸ್ತುಗಳು ಮತ್ತಷ್ಟು ದುಬಾರಿಯಾಗುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಯಾಕಂದರೆ ತೈಲ ಮತ್ತು ತೈಲ ಸಂಬಂಧಿತವಾದಂಥ ಉತ್ಪನ್ನಗಳ ಅವೈಲಬಿಲಿಟಿ ಮೇಲೆ ಬಹಳ ದೊಡ್ಡದಾದಂಥ ಹೊಡೆತ ಬೀಳಬಹುದು. ಜಾಗತಿಕ ಷೇರು ಮಾರುಕಟ್ಟೆ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮ ಬೀರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಗೋಚರಿಸ್ತಾ ಇದ್ದಾವೆ. ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಹಿಂಜರಿತ ಎದುರಾಗುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇರುವಂಥದ್ದು. ನಾನಾ ಸ್ವರೂಪಗಳ ಹೊಡೆತವನ್ನು ಈ ಒಂದು ಯುದ್ಧ ತಂದಿಡುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಹೀಗೆ ಈ ಸಂಧಾನ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಧಾನದ ವೇದಿಕೆಯನ್ನು ಪಾಕಿಸ್ತಾನ ಕಲ್ಪಿಸ್ತಾ ಇದೆ. ಅದು ಪಾಕಿಸ್ತಾನ ತಾನೇ ಒಂದು ಉಗ್ರ ಪೋಷಕ ದೇಶವಾಗಿದ್ದುಕೊಂಡು ಅದು ಶಾಂತಿದೂತನ ರೀತಿಯಲ್ಲಿ ಬಿಂಬಿಸಿಕೊಳ್ಳುವ ಪ್ರಯತ್ನದಲ್ಲಿದೆ. ನಿಜಕ್ಕೂ ಈ ಮಾತುಕತೆ ಎಷ್ಟರ ಮಟ್ಟಿಗೆ ಸಫಲಗೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.